ಸ್ನೇಹಿತರೆ, ನಾನಿವಾಗ ಒಂದು ಅದ್ಭುತವಾದ ಅಡ್ವೆಂಚರ್ ನೇಚರ್ ಡಿಸಾಸ್ಟರ್ ಮೂವಿನ ನಿಮ್ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಮೂವಿನಲ್ಲಿ ಸುಂಟ್ರಗಾಳಿಯಿಂದ ಜನಗಳು ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾರೆ, ಇವ್ರುಗಳು ಸುಂಟ್ರಗಾಳಿಯ ಹಿಂದೆ ಯಾಕೆ ಬಿದ್ದಿದ್ದಾರೆ, ಇವರಿಗೆ ಸುಂಟ್ರಗಾಳಿಯಿಂದ ಏನ್ ಬೇಕಾಗಿದೆ, ಸುಂಟ್ರಗಾಳಿ ಅಂದ್ರೆ ಇವರಿಗೆ ಭಯನೇ ಇಲ್ವಾ, ಇದನ್ನೆಲ್ಲ ನೀವು ತಿಳ್ಕೋಬೇಕು ಅಂದ್ರೆ ತಪ್ಪದೆ ಈ ಮೂವಿನ ಕೊನೆ ತನಕ ನೋಡ್ಬೇಕು. ಅಂದಾಗೆ ನಾವಿವಾಗ ನೋಡ್ತಿರುವಂತ ಮೂವಿ ಇಂಟು ದ ಸ್ಟ್ರೋಮ್ ಅಂತ. ಖಂಡಿತವಾಗ್ಲೂ ಈ ಮೂವಿ ತುಂಬಾನೇ ಥ್ರಿಲ್ಲಿಂಗ್ ಮತ್ತೆ ಅಡ್ವೆಂಚರ್ ಆಗಿದೆ. ಅದರಿಂದ ಇನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಕತೆ ಶುರುವಾದಾಗ ಇಬ್ರು ಕಪಲ್ಸ್ಗಳು ಎಲ್ಗೋ ಹೋಗ್ತಾ ಇರ್ತಾರೆ. ಆದ್ರೆ ಮಳೆ ಜಾಸ್ತಿ ಬರ್ತಿರೋದ್ರಿಂದ ಅವ್ರುಗಳು ಕಾರ್ನ ಒಂದ್ ಕಡೆ ನಿಲ್ಸ್ಕೊಂಡಿರ್ಬೇಕಾದ್ರೆ ಅವ್ರುಗಳು ಮುಂದೆ ಇರುವಂತಹ ಎಲೆಕ್ಟ್ರಿಕ್ ಕಂಬದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇರುತ್ತೆ. ಅದನ್ನ ನೋಡೋದಕ್ಕೆ ಅಂತ ಒಬ್ಬ ಕಾರಿಂದ ಕೆಳಗಡೆ ಇಳಿತಾನೆ. ಅವಾಗ ಅವ್ರ ಮುಂದೆ ಒಂದು ಬೃಹದಾಕಾರದ ಸುಂಟ್ರಗಾಳಿ ಬಂದು ಕಾರ್ ಸಮೇತ ಎಲ್ಲರನ್ನೂ ಮೇಲ್ಗಡೆ ಎತ್ಕೊಂಡು ಹೋಗ್ಬಿಡುತ್ತೆ. ಅಲ್ಲಿಗೆ ಆ ಸೀನ್ ಕಟ್ ಆಗಿ ನೆಕ್ಸ್ಟ್ ಡೇ ನಮ್ಗೆ ಪೆಟ್ನ ತೋರಿಸ್ತಾರೆ. ಇವನೊಬ್ಬ ಸ್ಟ್ರೋಮ್ ಚೇಸರ್ಸ್, ಹಾಗೆ ಡಾಕ್ಯುಮೆಂಟರಿ ಫಿಲ್ಮ್ ಮೇಕರ್. ಇವನ್ ಹೆಸರು ಮೇಲ್ ಅಂತ, ಇವನು ಕೂಡ ಅದೇ ಕೆಲಸ ಮಾಡ್ತಿರ್ತಾನೆ. ಹಾಗೆ ಇವನ್ ಹೆಸರು ಲೂಕಸ್ ಅಂತ, ಇವನು ಕ್ಯಾಮ್ರಾ ಆಪರೇಟರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಇವ್ರುಗಳೆಲ್ಲ ಸುಂಟ್ರಗಳಿಂದ ಚೇಸ್ ಮಾಡಿ ಒಂದು ಡಾಕ್ಯುಮೆಂಟರಿ ಫಿಲ್ಮ್ ನ ಮಾಡ್ಬೇಕು ಅಂತ ಟ್ರೈ ಮಾಡ್ತಿರ್ತಾರೆ. ಆದ್ರೆ ಒಂದು ವರ್ಷದಿಂದ ಇವ್ರುಗಳಿಗೆ ಯಾವುದೇ ಸುಂಟ್ರಗಳಿಂದ ಚೇಸ್ ಮಾಡೋದಕ್ಕೆ ಆಗಿರೋದಿಲ್ಲ. ಅದರಿಂದ ನಿನ್ನೆ ರಾತ್ರಿ ಬಂದಂತಹ ಬಿರುಗಳಿಂದ ಮಿಸ್ ಮಾಡ್ಕೊಂಡ್ವಲ್ಲ ಅಂತ ಎಲ್ಲರೂ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇರ್ತಾರೆ. ಇವಳ ಹೆಸರು ಎಲಿಸನ್ ಸ್ಟೋನ್ ಅಂತ, ಇವಳೊಬ್ಳು ಮೀಟಿಯರೋಲಜಿಸ್ಟ್. ಇವಳು ಕೂಡ ವೆದರ್ ಬಗ್ಗೆ ಮಾಹಿತಿನ ತಿಳ್ಕೊಂಡು ಸುಂಟ್ರಗಾಳಿ ಎಲ್ ಬರ್ಬಹುದು ಅನ್ನೋ ವಿಷಯನ ಪೆಟ್ಗೆ ತಿಳಿಸ್ತಾ ಇರ್ತಾಳೆ. ಹಾಗೆ ಇವನ ಹೆಸರು ಡಾರ್ಲಿ ಅಂತ, ಇವನು ಕೂಡ ಒಬ್ಬ ಕ್ಯಾಮ್ರಾಮ್ಯಾನ್. ಇವ್ರುಗಳೆಲ್ಲ ಬಿರುಗಾಳಿನ ಚೇಸ್ ಮಾಡಿ ಡಾಕ್ಯುಮೆಂಟ್ರಿನ ರೆಡಿ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಈಗಿರ್ಬೇಕಾದ್ರೆ ಎಲಿಸನ್ಗೆ ಅವ್ರುಗಳಿರುವಂತ ಜಾಗದಿಂದ ಉತ್ತರ ದಿಕ್ಕಿನಲ್ಲಿ 200 ಮೈಲ್ಸ್ ನಷ್ಟು ದೂರದಲ್ಲಿ ಬಿರುಗಾಳಿ ಬರುವಂತ ಸಾಧ್ಯತೆ ಇದೆ ಅನ್ನೋದು ಅವಳಿಗೆ ಗೊತ್ತಾಗುತ್ತೆ. ಅದರಿಂದ ಅವಳು ಆ ವಿಷಯನ ಪೆಟ್ಗೆ ತಿಳಿಸ್ತಾ ಇರ್ತಾಳೆ. ಇವನ ಹೆಸರು ಡೋನಿ ಫುಲ್ಲರ್ ಅಂತ, ಇವನು ಸಿಲ್ವರ್ಟನ್ ಹೈಸ್ಕೂಲ್ ನಲ್ಲಿ ಓದ್ತಾ ಇರ್ತಾನೆ. ಇವನ ಹೆಸರು ಟ್ರೈ ಫುಲ್ಲರ್ ಅಂತ, ಇವನು ಡೋನಿಯ ತಮ್ಮ. ಇವನು ಕೂಡ ಸಿಲ್ವರ್ಟನ್ ಹೈಸ್ಕೂಲ್ ನಲ್ಲಿ ಓದ್ತಾ ಇರ್ತಾನೆ. ಹಾಗೆ ಇವ್ರ ಹೆಸರು ಗ್ಯಾರಿ ಫುಲ್ಲರ್ ಅಂತ, ಇವರು ಡೋನಿ ಮತ್ತೆ ಟ್ರೈನ ತಂದೆ. ಇವರು ಸಿಲ್ವರ್ಟನ್ ಹೈಸ್ಕೂಲ್ ನಲ್ಲಿ ವೈಸ್ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಿರ್ತಾರೆ. ಟ್ರೈ ಯಾವಾಗ್ಲೂ ಅವ್ನ್ ಏನ್ ಮಾಡಿದ್ರು ಎಲ್ಲಾನು ರೆಕಾರ್ಡ್ ಮಾಡ್ಕೊಳ್ಳೋದು ಅವನ ಹಾಬಿ. ಎಲ್ರು ಒಂದೇ ಸ್ಕೂಲ್ ನಲ್ಲಿ ಕೆಲಸ ಮತ್ತೆ ಓದ್ತಾ ಇರೋದ್ರಿಂದ ಇವ್ರಿಬ್ರನ್ನ ಇವ್ರಗಳ ತಂದೆನೇ ದಿನ ಕಾರ್ ನಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಇವತ್ ಮಾತ್ರ ಡೋನಿ ನಾನು ಸೈಕಲ್ ನಲ್ಲೇ ಸ್ಕೂಲಿಗೆ ಬರ್ತೀನಿ ಅಂತ ಹಠ ಮಾಡ್ಕೊಂಡು ಸೈಕಲ್ ನಲ್ಲೇ ಹೋಗ್ತಾನೆ. ಈ ಕಡೆ ಪೆಟ್ ಎಲಿಸನ್ ಹತ್ರ, ನಾವುಗಳು ಸುಂಟ್ರಗಳಿಂದ ಚೇಸ್ ಮಾಡಿ ಇವಾಗಾಗ್ಲೇ 1 ವರ್ಷದ ಮೇಲಾಯ್ತು, ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಾ, ಬರೀ ನನ್ ದುಡ್ಡು ಖಾಲಿ ಆಗ್ತಿದೆ ಹೊರತು ವಿಡಿಯೋ ಮಾತ್ರ ಆಗ್ತಾ ಇಲ್ಲ, ಹೀಗೆ ಆದ್ರೆ ನಾನು ಪೂರ್ತಿ ಲಾಸ್ ಆಗ್ಬಿಡ್ತೀನಿ ಅಂತ ಬೈತಾ ಇರ್ತಾನೆ. ಅದಕ್ಕೆ ಎಲಿಸನ್, ಡೋಂಟ್ ವರಿ, ಇವಾಗಿನ ವೆದರ್ ನ ಚೆಕ್ ಮಾಡಿದ್ರೆ ನಮ್ಗೆ ಆದಷ್ಟು ಬೇಗ ಸುಂಟ್ರಗಾಳಿ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಉತ್ತರ ದಿಕ್ಕಿನ ಕಡೆ ಹೋಗೋಣ ಅಂತ ಹೇಳ್ತಿರ್ತಾಳೆ. ಇವನ ಹೆಸರು ಡೋಂಕ್ ಅಂತ, ಇವನೊಬ್ಬ ಯೂಟ್ಯೂಬರ್. ಹಾಗೆ ಇವನ ಹೆಸರು ರಿವೀಸ್ ಅಂತ, ಇವನು ಮತ್ತೆ ಡೋಂಕ್ ಇಬ್ರು ಸೇರ್ಕೊಂಡು ಅಡ್ವೆಂಚರ್ ವಿಡಿಯೋಸ್ ಗಳನ್ನ ಶೂಟ್ ಮಾಡಿ ಅದನ್ನ ಯೂಟ್ಯೂಬ್ ಗೆ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಹಾಗಾಗಿ ಇವಾಗ ಇವ್ರುಗಳು ಒಂದು ಅಡ್ವೆಂಚರ್ ಸೀನ್ ನ ರೆಕಾರ್ಡ್ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಅವ್ರುಗಳಿರುವಂತ ಜಾಗದ ಪಕ್ಕನೆ ಪೆಟ್ನ ಜೀಪು ಪಾಸ್ ಆಗುತ್ತೆ. ಅದನ್ನ ನೋಡಿ ಇವ್ರುಗಳು, ನಾವು ಅವ್ರುಗಳ ಹಿಂದೆನೆ ಹೋದ್ರೆ ಬಿರುಗಾಳಿಯ ಒಳ್ಳೆ ವಿಡಿಯೋ ಮಾಡಬಹುದು ಅಂತ ಅನ್ಕೊಂಡು ಇವ್ರುಗಳು ಕೂಡ ಅವ್ರುಗಳ ಹಿಂದೆನೆ ಹೋಗ್ತಾರೆ. ಪೆಟ್ ರೆಡಿ ಮಾಡಿರುವಂತ ಜೀಪು ಹೇಗಿರುತ್ತೆ ಅಂದ್ರೆ, ಆ ಗಾಡಿಯ ಸುತ್ತ 24 ಕ್ಯಾಮ್ರಾಗಳಿರ್ತವೆ. ಬುಲೆಟ್ ಪ್ರೂಫ್ ವಿಂಡೋ, ಸ್ಟೆಬಿಲೈಟ್ ಕ್ಯಾಮ್ರಾ, ಫ್ಯೂಟೂನ್ ವಿಂಚ್, 4mm ಸಾಲಿಡ್ ಸ್ಟೀಲ್, ಹಾಗೆ ಅದರಲ್ಲಿ ವೆದರ್ ಸೆನ್ಸರ್ ಕೂಡ ಇರುತ್ತೆ. ಅಷ್ಟೇ ಅಲ್ಲದೆ ಅದಕ್ಕಿರುವಂತಹ ಗ್ರಿಪ್ಲಿಂಗ್ ಕ್ಲಾಸ್ ಇಂದ 170 ಮೈಲ್ಸ್ ನಷ್ಟು ಫೋರ್ಸ್ ಆಗಿ ಗಾಳಿ ಬೀಸಿದ್ರು ಕೂಡ ಆ ಗಾಡಿಗೆ ಏನು ಆಗೋದಿಲ್ಲ, ಅಷ್ಟೊಂದು ಪವರ್ಫುಲ್ ಆಗಿರುತ್ತೆ. ಹಾಗೆ ಅದರ ಟಾಪ್ ನಲ್ಲಿರುವಂತಹ ಗ್ಲಾಸ್ ನಿಂದ 180 ಡಿಗ್ರಿ ರೊಟೇಟ್ ಮಾಡಿ ವ್ಯೂ ಕೂಡ ಮಾಡಬಹುದು. ಅಲ್ಲೂ ಕೂಡ ಒಂದು ಡಿಜಿಟಲ್ ಕ್ಯಾಮ್ರಾ ಇರುತ್ತೆ. ಎಲಿಸನ್ಗೆ ಒಬ್ಳು ಮಗಳಿರ್ತಾಳೆ. ಅವಳನ್ನ ಇವಳು ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇರ್ತಾಳೆ, ಯಾಕಂದ್ರೆ ಅವಳನ್ನ ಮೀಟ್ ಮಾಡಿ ತುಂಬಾನೇ ದಿನಗಳಾಗಿರ್ತವೆ. ಇದೇ ಸಿಲ್ವರ್ಟನ್ ಹೈಸ್ಕೂಲ್. ಇವಳ ಹೆಸರು ಕೇಟ್ಲಿನ್ ಅಂತ. ಇವಳನ್ನ ಡೆನಿ ತುಂಬಾನೇ ಲವ್ ಮಾಡ್ತಾ ಇರ್ತಾನೆ. ಆದ್ರೆ ಅವನು ಆ ವಿಷಯನ ಅವಳಿಗೆ ಹೇಳಿರೋದಿಲ್ಲ. ಆ ವಿಷಯ ಟ್ರೇಗೂ ಕೂಡ ಗೊತ್ತಿರುತ್ತೆ. ಆದ್ರಿಂದ ಅವನು ಅವನ ಅಣ್ಣನಿಗೆ ಇವತ್ತಾದ್ರೂ ನೀನು ಕೇಟ್ಲಿನ ಮಾತಾಡ್ತು ಅಂತ ಹೇಳ್ತಿರ್ತಾನೆ. ಅದ್ರಿಂದ ಡೊನಿ ಕೇಟ್ಲಿ ಹತ್ರ ಹೋಗಿ, ನೀವು ಯಾಕಿಷ್ಟೊಂದು ಟೆನ್ಷನ್ ಅಲ್ಲಿ ಇದೀರಾ, ನಾನ್ ನಿಮ್ಮನ್ನ ಅವಾಗ್ಲಿಂದ ಅಬ್ಸರ್ವ್ ಮಾಡ್ತಿದ್ದೀನಿ ಅಂತ ಮಾತಾಡ್ತಾನೆ. ಅದಕ್ಕೆ ಅವಳು, ನಾನು ಗಾರ್ನರ್ ಅನ್ನೋ ಒಂದು ಫ್ಯಾಕ್ಟರಿ ಬಗ್ಗೆ ಮಾಹಿತಿನ ಕಲೆಕ್ಟ್ ಮಾಡಿದ್ದೆ. ಅವರು ತುಂಬಾ ಕೆಮಿಕಲ್ಸ್ ನ ಹಾಗೆ ಕೆಟ್ಟೋಗಿರುವಂತ ನೀರ್ನ ಹಾಗೆ ಡೈರೆಕ್ಟ್ ಆಗಿ ಈ ಭೂಮಿ ಒಳಗಡೆ ಬಿಡ್ತಾ ಇದಾರೆ. ಇದು ಕಾನೂನು ಪ್ರಕಾರ ಇಲ್ಲಿಗಲ್. ಇದರ ಡಾಕ್ಯುಮೆಂಟ್ಸ್ ನ ನಾನು ಈ ವೀಕ್ ಒಳಗಡೆ ಕಾಲೇಜ್ಗೆ ಸಬ್ಮಿಟ್ ಮಾಡ್ಲಿಲ್ಲ ಅಂದ್ರೆ ನಾನು ಅಪ್ರೆಂಟಿಸ್ಶಿಪ್ ಗೆ ಹಾಕಿರುವಂತ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಡೊನಿ, ಇದನ್ನ ನಾವು ಮತ್ತೆ ರೀಶೂಟ್ ಮಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ಕೇಟ್ಲಿನ್ ಕೂಡ ಒಪ್ಕೊಳ್ತಾಳೆ. ಆ ವಿಷಯನ ಡೆನಿ ಟ್ರೇಗೆ ಹೇಳಿ ಅವನು ಕೇಟ್ಲಿನ್ ಜೊತೆ ಹೋಗ್ತಾನೆ. ಈ ಕಡೆ
ಕಡೆ ಪೆಟ್ನ ಟೀಮ್ ಇರುವಂತ ಜಾಗದಲ್ಲಿ ಮಳೆ ಬರೋ ತರ ಬರೀ ಹಾನಿಕಲ್ಗಳು ಬೀಳೋದಕ್ಕೆ ಸ್ಟಾರ್ಟ್ ಆಗ್ತವೆ. ಹಾಗಾಗಿ ಅವ್ರುಗಳು ಸಿಸ್ಟಮ್ ಗಳನ್ನ ಚೆಕ್ ಮಾಡಿದಾಗ ಎಕ್ಸಾಕ್ಟ್ ಆಗಿ ಸಿಲ್ವರ್ಟನ್ ಸಿಟಿನಲ್ಲಿ ಬಿರುಗಾಳಿ ಬರುವಂತ ಸಾಧ್ಯತೆ ಇದೆ ಅನ್ನೋದು ಅವ್ರುಗಳಿಗೆ ಕನ್ಫರ್ಮ್ ಆಗುತ್ತೆ. ಅದೇ ಸಿಟಿನಲ್ಲಿ ಸಿಲ್ವರ್ಟನ್ ಹೈಸ್ಕೂಲ್ ಇರೋದು. ಆ ಹೈಸ್ಕೂಲ್ ಪ್ರಿನ್ಸಿಪಾಲ್ಗೆ ಈ ವಿಷಯ ಗೊತ್ತಿರೋದಿಲ್ಲ. ಅದರಿಂದ ಅವ್ರುಗಳು ಈ ವರ್ಷದ ಗ್ರಾಜುಯೇಷನ್ ಸೆರೆಮನಿನ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಇನ್ನೊಂದ್ ಕಡೆ ಅದೇ ಸಿಟಿನಲ್ಲಿ ಇರುವಂತಹ ಗಾರ್ನರ್ ಅನ್ನೋ ಫ್ಯಾಕ್ಟರಿಗೆ ಡೋನಿ ಮತ್ತೆ ಕ್ಯಾಟ್ಲಿನ್ ಬಂದು ವಿಡಿಯೋನ ರೆಕಾರ್ಡ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಈ ಕಡೆ ಪೆಟ್ನ ಟೀಮ್ ಎಲ್ಲ ಸಿಲ್ವರ್ಟನ್ ಸಿಟಿ ಹತ್ರ ಬಂದು ಬಿರುಗಾಳಿ ಎಲ್ ಸ್ಟಾರ್ಟ್ ಆಗುತ್ತೆ ಅಂತ ವೇಟ್ ಮಾಡ್ತಾ ಇರ್ತಾರೆ. ಅವಾಗ ಅವ್ಗಳ ಮುಂದೆನೆ ಆಕಾಶದಲ್ಲಿ ಒಂದು ಸುಂಟ್ರ ಗಾಳಿ ಸ್ಟಾರ್ಟ್ ಆಗಿ ಅದು ಭೂಮಿಗೆ ಟಚ್ ಆಗ್ತಾ ಇರುತ್ತೆ. ಅದರಿಂದ ಸಿಲ್ವರ್ಟನ್ ಸಿಟಿಲೆಲ್ಲ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಆ ಸಿಟಿನಲ್ಲಿ ಎಮರ್ಜೆನ್ಸಿ ಅಲಾರಂ ಕೂಡ ಆಗ್ತಾ ಇರುತ್ತೆ. ಅದರಿಂದ ಸಿಲ್ವರ್ಟನ್ ಸ್ಕೂಲ್ ನ ಟೀಚರ್ಸ್ ಗಳೆಲ್ಲ ಮಕ್ಳುಗಳನ್ನ ಅವರ ಸ್ಕೂಲ್ ಒಳಗಡೆ ಹೋಗಿ ಅಂತ ಕಳಿಸ್ತಾ ಇರ್ತಾರೆ. ಈ ಕಡೆ ಪೆಟ್ನ ಟೀಮ್ ಸುಂಟ್ರ ಗಾಳಿ ಬರ್ತಿರುವಂತ ಜಾಗಕ್ಕೆನೆ ಹೋಗಿ ಅದರ ವಿಡಿಯೋ ಮಾಡೋಣ ಅಂತ ಹೋಗ್ತಿರ್ತಾರೆ. ಅದೇ ಜಾಗಕ್ಕೆ ರಿವೀಸ್ ಮತ್ತೆ ಡೋಂಗ್ ಕೂಡ ಬಂತು ವಿಡಿಯೋ ಮಾಡ್ಕೊಂಡು ತುಂಬಾ ಖುಷಿ ಪಡ್ತಿರ್ತಾರೆ. ಪೆಟ್ ಅವನ ಜೀಪ್ ನಲ್ಲಿ ಇದ್ದಂತಹ ಗ್ರಿಪ್ಪರ್ ಗಳನ್ನ ಆನ್ ಮಾಡಿ ಅವ್ರ ಪಕ್ಕನೆ ಇರುವಂತ ಸುಂಟ್ರಗಾಳಿನ ರೆಕಾರ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಸುಂಟ್ರಗಾಳಿ ಅವ್ರ ಮುಂದೆ ಇದ್ದಂತಹ ಮನೆ ಶೀಟ್ ಗಳನ್ನೆಲ್ಲ ಎತ್ಕೊಂಡು ಅವ್ರುಗಳಿರುವಂತ ಜಾಗದ ಹತ್ರನೇ ಬರ್ತಾ ಇರುತ್ತೆ. ಆದ್ರೂ ಕೂಡ ಪೆಟ್ ಮತ್ತೆ ಅವನ ಟೀಮ್ ಎಲ್ಲ ಸ್ವಲ್ಪನೂ ಭಯ ಪಡದೆ ಅಲ್ಲೇ ನಿಂತ್ಕೊಳ್ತಾರೆ. ಅದೃಷ್ಟವಶಾತ್ ಆ ಬಿರುಗಾಳಿ ಅವ್ರ ಇರುವಂತ ಜಾಗಕ್ಕೆ ಬರ್ದೆ ಅವ್ರ ಪಕ್ಕನೆ ಹೋಗುತ್ತೆ. ಅದು ನೇರವಾಗಿ ಸಿಲ್ವರ್ಟನ್ ಸ್ಕೂಲ್ ಕಡೆನೆ ಹೋಗ್ತಿರುತ್ತೆ. ಅದು ಅಲ್ಲಿನ ಟೀಚರ್ಸ್ ಗಳಿಗೆ ಗೊತ್ತಾಗಿ ಅವರು ಮಕ್ಕಳುಗಳನ್ನ ಕರ್ಕೊಂಡು ಸ್ಕೂಲ್ ಒಳಗಡೆ ಹೋಗ್ತಿರ್ಬೇಕಾದ್ರೆ ಆ ಸ್ಕೂಲ್ ಒಳಗಡೆ ಮರಗಳು ಬೇರ್ ಸಮೇತ ಕಿತ್ಕೊಂಡ್ ಬಂದು ಬೀಳ್ತಿರ್ತವೆ. ಅದರಿಂದ ಎಲ್ರು ಒಂದ್ ಕಡೆ ಹೋಗಿ ಕೂತ್ಕೊಳ್ತಾರೆ. ಅವಾಗ ಸುಂಟ್ರಗಾಳಿ ಅವ್ರು ಇರುವಂತ ಜಾಗದಲ್ಲೇ ಹಾದು ಹೋಗ್ತಾ ಇರುತ್ತೆ. ಅದ್ರ ಫೋರ್ಸ್ಗೆ ಎಲ್ರು ಸ್ಕೂಲ್ ಒಳಗಡೆ ಚಲ್ಲಾಪಿಲ್ಲಿಯಾಗಿ ಹಾರ್ತಾ ಇರ್ತಾರೆ. ಸ್ವಲ್ಪ ಸಮಯ ಆದ್ಮೇಲೆ ಆ ಜಾಗದಲ್ಲಿ ಗಾಳಿ ಸ್ವಲ್ಪ ಕಮ್ಮಿ ಆಗುತ್ತೆ. ಅವಾಗ ಗ್ಯಾರಿ ಡೋನಿಗೆ ಕಾಲ್ ಮಾಡ್ತಾರೆ. ಯಾಕಂದ್ರೆ ಅವನು ಸ್ಕೂಲ್ ಒಳಗಡೆ ಎಲ್ಲೂ ಕಾಣ್ತಾ ಇರೋದಿಲ್ಲ. ಅದ್ರಿಂದ ಆದ್ರೆ ಅವರ ಕಾಲ್ನ ಡೋನಿ ರಿಸೀವ್ ಮಾಡೋದಿಲ್ಲ. ಅದರಿಂದ ಅವರು ಟ್ರೇ ಫೋನ್ ನ ಇಸ್ಕೊಂಡು ಮತ್ತೆ ಟ್ರೈ ಮಾಡ್ತಾರೆ. ಅದನ್ನ ನೋಡಿ ಡೋನಿ ಕಾಲ್ನ ರಿಸೀವ್ ಮಾಡ್ತಾನೆ. ಅವಾಗ ಗ್ಯಾರಿ ಡೋನಿ ನೀನು ಎಲ್ಲಿದ್ಯಾ, ಸೇಫ್ ಆಗಿದ್ಯಾ ಅಂತ ಕೇಳಿದಾಗ ಅವನು ಡ್ಯಾಡ್ ನಾನು ಸೇಫ್ ಆಗಿದ್ದೀನಿ, ನಾನು ಗಾರ್ನರ್ ಫ್ಯಾಕ್ಟರಿ ಹತ್ರ ಇದೀನಿ ಅಂತ ಹೇಳ್ತಿರ್ಬೇಕಾದ್ರೆ ನೆಟ್ವರ್ಕ್ ಸಮಸ್ಯೆಯಿಂದ ಅವರ ಕಾಲು ಕಟ್ ಆಗ್ಬಿಡುತ್ತೆ. ಯಾಕಂದ್ರೆ ಡೋನಿ ಮತ್ತೆ ಕ್ಯಾಟ್ಲಿನ್ ಇರುವಂತ ಜಾಗಕ್ಕೆ ಬಿರುಗಾಳಿ ಬಂದ್ಬಿಡುತ್ತೆ. ಅದರಿಂದ ಅವ್ರುಗಳು ಬಚಾವಾಗೋದಕ್ಕೆ ಅವ್ರುಗಳ ಪಕ್ಕದಲ್ಲೇ ಇದ್ದಂತಹ ಒಂದು ಟ್ಯಾಂಕ್ ಒಳಗಡೆ ಬಿದ್ದೋಗ್ಬಿಡ್ತಾರೆ. ಅವಾಗ ಗ್ಯಾರಿಗೆ ಡೋನಿ ಯಾವ್ದೋ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದಾನೆ ಅನ್ನೋದು ಅರ್ಥ ಆಗುತ್ತೆ. ಅದರಿಂದ ಗ್ಯಾರಿ ಡೋನಿ ಇರುವಂತಹ ಜಾಗಕ್ಕೆ ಹೋಗೋದಕ್ಕೆ ಅಂತ ಹೊರಗಡೆ ಬಂದಾಗ ಸಿಲ್ವರ್ಟನ್ ಸ್ಕೂಲ್ ಎಲ್ಲ ಸುಂಟ್ರಗಾಳಿಯಿಂದ ಹಾಳಾಗೋಗಿರುತ್ತೆ. ಆ ಸ್ಕೂಲ್ ನ ಬಸ್ಗಳೆಲ್ಲ ಚಲ್ಲಾಪೀಲಿಯಾಗಿ ಎಲ್ಲಾ ಕಡೆ ಬಿದ್ದೋಗಿರ್ತವೆ. ಅದನ್ನ ನೋಡಿ ಗ್ಯಾರಿಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಅದೇ ಸಮಯಕ್ಕೆ ಮತ್ತೆ ಇನ್ನೊಂದ್ ಜಾಗದಲ್ಲಿ ಬಿರುಗಾಳಿ ಬರುವಂತ ಸಾಧ್ಯತೆ ಇದೆ ಅನ್ನೋದು ಎಲಿಸನ್ಗೆ ಗೊತ್ತಾಗುತ್ತೆ. ಅದರಿಂದ ಪೆಟ್ ನಾವು ಆ ಬಿರುಗಾಳಿ ಶುರುವಾಗೋಕ್ಕಿಂತ ಮುಂಚೆನೆ ಆ ಜಾಗಕ್ಕೆ ಹೋಗೋಣ ಅಂತ ಹೋಗ್ತಿರ್ತಾನೆ. ಈ ಕಡೆ ಡೋನಿ ಮತ್ತೆ ಕ್ಯಾಟ್ಲಿನ್ ಇಬ್ರು ಟ್ಯಾಂಕ್ ಒಳಗಡೆ ಸಿಗಾಕೊಂಡ್ಬಿಟ್ಟಿರ್ತಾರೆ. ಅವ್ರುಗಳಿರುವಂತ ಟ್ಯಾಂಕ್ ಮೇಲೆ ಫ್ಯಾಕ್ಟರಿಯ ಕೆಲವು ವಸ್ತುಗಳು ಬಿದ್ದಿರೋದ್ರಿಂದ ಅವ್ರುಗಳಿಗೆ ಹೊರಗಡೆ ಬರೋದಕ್ಕೆ ಆಗ್ತಾ ಇರೋದಿಲ್ಲ. ಕ್ಯಾಟ್ಲಿನ್ ಕಾಲಿಗೆ ಬೇರೆ ಸ್ವಲ್ಪ ಗಾಯ ಆಗಿರುತ್ತೆ. ಅದರಿಂದ ಡೋನಿ ಅವಳ ಕಾಲಿಗೆ ಒಂದು ಬಟ್ಟೆನ ಕಟ್ತಾ ಇರ್ತಾನೆ. ಈ ಕಡೆ ಗ್ಯಾರಿ ಟ್ರೇನ ಕರ್ಕೊಂಡು ಡೋನಿನ ಹುಡ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಒಬ್ಬ ವಯಸ್ಸಾದ ಮುದ್ಕ ಕಾರ್ ಒಳಗಡೆ ಸಿಗಾಕೊಂಡ್ಬಿಟ್ಟಿರ್ತಾರೆ. ಅವರನ್ನ ಗ್ಯಾರಿ ಸೇಫ್ ಆಗಿ ಕೆಳಗಡೆ ಇಳಿಸಿ ಮತ್ತೆ ಅಲ್ಲಿಂದ ಗಾರ್ನರ್ ಫ್ಯಾಕ್ಟರಿ ಕಡೆ ಹೊರಡ್ತಾರೆ. ಡೋನಿ ಮತ್ತೆ ಕ್ಯಾಟ್ಲಿನ್ ಇಬ್ರು ಅವರ ಪೇರೆಂಟ್ಸ್ ಗಳಿಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಅವ್ರಗಳಿಗೆ ಸಿಗ್ನಲ್ ಸಿಗ್ತಾ ಇರೋದಿಲ್ಲ. ಇನ್ನೊಂದ್ ಕಡೆ ಪೆಟ್ನ ಟೀಮು ಸುಂಟ್ರಗಾಳಿ ಬರುವಂತ ಜಾಗಕ್ಕೆ ಬರುವಷ್ಟರಲ್ಲಿ ಅಲ್ಲಿಗೆ ಡೋಂಕ್ ಮತ್ತೆ ರಿವಿಸ್ ಇಬ್ರು ಬಂದ್ಬಿಟ್ಟಿರ್ತಾರೆ. ಅವರು ತುಂಬಾನೇ ನೆಶನಲ್ಲಿ ಇರ್ತಾರೆ. ಅವ್ರನ್ನ ನೋಡಿ ಎಲಿಸನ್ ನೀವುಗಳು ಆದಷ್ಟು ಬೇಗ ನಿಮ್ಮ ಮನೆಗೆ ಹೋಗಿ ಅಂತ ಹೇಳ್ತಿರ್ಬೇಕಾದ್ರೆ ಅವ್ರಗಳ ಮುಂದೆನೆ ಸುಂಟ್ರಗಾಳಿ ಸ್ಟಾರ್ಟ್ ಆಗ್ಬಿಡುತ್ತೆ. ಅದು ಅವ್ರಗಳ ಮುಂದೆ ಇದ್ದಂತಹ ಬಿಲ್ಡಿಂಗ್ ಗಳನ್ನೆಲ್ಲ ಹಾಳು ಮಾಡ್ತಾ ಇರುತ್ತೆ. ಅದೇ ಜಾಗಕ್ಕೆ ಗ್ಯಾರಿ ಮತ್ತೆ ಟ್ರೇ ಕೂಡ ಬಂದ್ಬಿಡ್ತಾರೆ. ಅವ್ರಗಳಿದ್ದಂತ ಕಾರು ಸುಂಟ್ರಗಾಳಿಯ ಫೋರ್ಸ್ಗೆ ಸೈಡಿಗೆ ಹೋಗಿ ಇನ್ನೊಂದ್ ಕಾರ್ಗೆ ಡ್ಯಾಶ್ ಹೊಡೆದ್ಬಿಡುತ್ತೆ. ಅಲ್ಲಿ ಗಾಳಿ ಜಾಸ್ತಿ ಇರೋದ್ರಿಂದ ಎಲ್ರು ಅಲ್ಲೇ ಪಕ್ಕದಲ್ಲಿದ್ದಂತಹ ಮನೆ ಒಳಗಡೆ ಓಡೋಗ್ತಾ ಇರ್ತಾರೆ. ಆದ್ರೆ ಗ್ಯಾರಿ ಒಳಗಡೆ ಹೋಗೋಷ್ಟರಲ್ಲಿ ಅವ್ನ್ ಮುಂದೆ ಒಂದು ಕಾರ್ ಬಂದು ಬಿದ್ಬಿಡುತ್ತೆ. ಅದರಿಂದ ಅವನಿಗೆ ಒಳಗಡೆ ಹೋಗೋದಕ್ಕೆ ಆಗೋದಿಲ್ಲ. ಎಲಿಸನ್ ಬೇರೆ ಜೀಪ್ ನ ಡೋರ್ ನ ಸರಿಯಾಗಿ ಲಾಕ್ ಮಾಡದ್ರಿಂದ ಅವಳು ಬಿರುಗಾಳಿಯ ಫೋರ್ಸ್ಗೆ ಹೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ಅವಳು ಕಾರ್ ಡೋರ್ ನ ಇಟ್ಕೊಂಡ್ ಬಿಡ್ತಾಳೆ. ಅವಳನ್ನ ಗ್ಯಾರಿ ನೋಡಿ ಅವಳನ್ನ ಕಾಪಾಡೋದಕ್ಕೆ ಅಂತ ಜೀಪ್ ಹತ್ರ ಬಂದು ಎಲಿಸನ್ ಇಟ್ಕೋತಾನೆ. ಆದ್ರೂ ಬಿರುಗಾಳಿ ತುಂಬಾನೇ ಜೋರಾಗಿ ಬೀಸ್ತಾ ಇರುತ್ತೆ. ಇನ್ನೇನ್ ಅವ್ರುಗಳು ಆ ಗಾಳಿನಲ್ಲಿ ಹಾರ್ಕೊಂಡು ಹೋಗ್ಬೇಕು. ಅಷ್ಟರಲ್ಲಿ ಅವ್ರ ಪಕ್ಕದಲ್ಲಿದ್ದಂತ ಸುಂಟ್ರಗಾಳಿ ಆ ಜಾಗದಿಂದ ಬೇರೆ ಕಡೆ ಹೋಗ್ಬಿಡುತ್ತೆ. ಅದರಿಂದ ಗ್ಯಾರಿ ಮತ್ತೆ ಎಲಿಸನ್ ಇಬ್ರು ಸೇಫ್ ಆಗ್ತಾರೆ. ನಂತರ ಗ್ಯಾರಿ ಅವನ ಕಾರ್ನ ನೋಡಿದಾಗ ಬಿರುಗಾಳಿಯ ಫೋರ್ಸ್ಗೆ ಅದು ಪಲ್ಟಿ ಆಗ್ಬಿಟ್ಟಿರುತ್ತೆ. ಅದರಿಂದ ಅವರು ಪೆಟ್ಗೆ ನನ್ ಕಾರು ಹಾಳಾಗಿದೆ, ಸ್ವಲ್ಪ ಸಮಯ ನಿಮ್ ಕಾರ್ನ ಯೂಸ್ ಮಾಡಬಹುದಾ, ನನ್ ಮಗ ಗಾರ್ನರ್ ಫ್ಯಾಕ್ಟರಿ ಹತ್ರ ಸಿಗಾಕೊಂಡಿದ್ದಾನೆ, ಇಮಿಡಿಯೇಟ್ ಆಗಿ ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಪೆಟ್ ಒಪ್ಕೊಂಡು ಅವ್ರಗಳೆಲ್ಲ ಗಾರ್ನರ್ ಫ್ಯಾಕ್ಟರಿ ಕಡೆ ಹೋಗ್ತಾ ಇರ್ತಾರೆ. ಈ ಕಡೆ ಡೋನಿ ಕ್ಯಾಟ್ಲಿನ್ಗೆ ಭಯ ಪಡ್ಬೇಡ,
ನಮ್ಮನ್ನ ಕಾಪಾಡೋದಕ್ಕೆ ನನ್ನ ಡ್ಯಾಡ್ ಬಂದೇ ಬರ್ತಾರೆ ಅಂತ ಹೇಳಿ ಅವರ ತಾಯಿ ಕಾರ್ ಆಕ್ಸಿಡೆಂಟ್ ನಲ್ಲಿ ತೀರ್ಕೊಂಡೋಗಿರುವಂತ ವಿಷಯನ ಹೇಳ್ಕೊಂಡು ತುಂಬಾನೇ ದುಃಖ ಪಡ್ತಿರ್ತಾನೆ. ಅವಾಗ ಇದ್ದಕ್ಕಿದ್ದಾಗೇನೆ ಅವ್ರುಗಳಿರುವಂತ ಜಾಗಕ್ಕೆ ನೀರ್ ಬರೋದಕ್ಕೆ ಶುರು ಆಗ್ಬಿಡುತ್ತೆ. ಇನ್ನೊಂದ್ ಕಡೆ ಪೆಟ್, ಎಲಿಸನ್ ಮತ್ತೆ ಗ್ಯಾರಿ ಎಲ್ರು ಬರ್ತಿರುವಂತ ಜಾಗದಲ್ಲೇ ಸುಂಟ್ರು ಗಾಳಿ ಸ್ಟಾರ್ಟ್ ಆಗ್ಬಿಡುತ್ತೆ. ಅದು ಒಂದ್ ಕಡೆ ಅಲ್ಲ, 4 ಕಡೆ ಸ್ಟಾರ್ಟ್ ಆಗ್ಬಿಡುತ್ತೆ. ಆ ಸುಂಟ್ರು ಗಾಳಿಗೆ ಏನ್ ಸಿಗುತ್ತೋ ಅದನ್ನೆಲ್ಲ ಮೇಲ್ಗಡೆ ತಗೊಂಡ್ ಹೋಗ್ತಾ ಇರುತ್ತೆ. ಅದೇ ಜಾಗದಲ್ಲಿ ಡೊಂಕ್ ಮತ್ತೆ ರಿವಿಸ್ ಕೂಡ ಇರ್ತಾರೆ. ಅವರು ಸುಂಟ್ರು ಗಾಳಿನ ನೋಡಿ ತುಂಬಾ ಖುಷಿಯಿಂದ ಅದನ್ನ ರೆಕಾರ್ಡ್ ಮಾಡ್ತಿರ್ಬೇಕಾದ್ರೆ ಆ ಸುಂಟ್ರು ಗಾಳಿ ಅವ್ರ ಪಕ್ಕನೆ ಬಂದು ಅವರನ್ನ ಮೇಲ್ಗಡೆ ಎತ್ಕೊಂಡು ಹೋಗ್ಬಿಡುತ್ತೆ. ಇನ್ನೊಂದ್ ಸುಂಟ್ರು ಗಾಳಿ ಎಲಿಸನ್ ಮತ್ತೆ ಗ್ಯಾರಿ ಬರ್ತಿದ್ದಂತ ಜೀಪ್ ಪಕ್ಕನೆ ಪಾಸ್ ಆಗಿದ್ರಿಂದ ಅವ್ರ ಜೀಪು ಪಲ್ಟಿ ಆಗ್ಬಿಡುತ್ತೆ. ಆದ್ರೆ ಅದರಿಂದ ಅವ್ರಿಗೆ ಏನು ಆಗೋದಿಲ್ಲ. ಅವ್ರ ಪಕ್ಕನೆ ಒಂದು ಡೀಸೆಲ್ ಟ್ಯಾಂಕರ್ ಓಪನ್ ಆಗಿ ಡೀಸೆಲ್ ಎಲ್ಲ ಹೊರಗಡೆ ಚೆಲ್ಲೋಗ್ತಿರುತ್ತೆ. ಪೆಟ್ ಎಲಿಸನ್ ಕಾರು ಪಲ್ಟಿ ಆಗಿದ್ನ ನೋಡಿ ಅವನು ವಾಪಸ್ ಜೀಪ್ ನ ತಿರುಗಿಸ್ಕೊಂಡು ಆ ಕಾರ್ ಹತ್ರ ಬಂದು ಅದ್ರೊಳಗಡೆ ಇದ್ದಂತಹ ಗ್ಯಾರಿ ಮತ್ತೆ ಎಲಿಸನ್ನ ಹೊರಗಡೆ ಕರ್ಕೋತಾನೆ. ಅಷ್ಟರಲ್ಲಿ ಅಲ್ಲಿ ಬಿರುಗಾಳಿ ಜಾಸ್ತಿ ಆಗಿ ಮರಗಳೆಲ್ಲ ಕೆಳಗಡೆ ಬಿದ್ದೋಗ್ತಾ ಇರ್ತವೆ. ಒಂದೇ ಜಾಗದಲ್ಲಿ 3 ಸುಂಟ್ರು ಗಾಳಿ ಕ್ರಿಯೇಟ್ ಆಗಿ ಎಲ್ಲಾ ಕಡೆ ಧ್ವಂಸ ಮಾಡ್ತಿರ್ತವೆ. ಅದ್ರಲ್ಲೂ ಒಂದ್ರಲ್ಲಂತೂ ಡೀಸೆಲ್ಗೆ ಬೆಂಕಿ ಎತ್ಕೊಂಡಿರೋದ್ರಿಂದ ಆ ಬೆಂಕಿನ ಸುಂಟ್ರು ಗಾಳಿ ಹಾಗೆ ಮೇಲ್ಗಡೆ ಎತ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನೆಲ್ಲ ನೋಡಿ ಪೆಟ್ ಮತ್ತೆ ಉಳ್ದವ್ರೆಲ್ಲ ಅಲ್ಲೇ ಪಕ್ಕದಲ್ಲಿದ್ದಂತಹ ಚರ್ಚ್ ಒಳಗಡೆ ಓಡೋಗ್ತಾ ಇರ್ತಾರೆ. ಆದ್ರೆ ಆ ಸಮಯದಲ್ಲಿ ಜೇಕಬ್ ಬೆಂಕಿ ಉರಿತಾ ಇರುವಂತ ಸುಂಟ್ರುಗಳಿನ ರೆಕಾರ್ಡ್ ಮಾಡೋದಕ್ಕೆ ಅಂತ ಅಲ್ಲೇ ನಿಂತ್ಕೊಂಡ್ ಬಿಡ್ತಾನೆ. ಆದ್ರೆ ಅಲ್ಲಿದ್ದಂತಹ ಬಿರುಗಾಳಿ ಜೇಕಬ್ ನ ಅದ್ರೊಳಗಡೆ ಎಳ್ಕೊಂಡ್ ಬಿಡುತ್ತೆ. ಉಳ್ದವ್ರೆಲ್ಲ ಚರ್ಚ್ ಒಳಗಡೆ ಬಂದಿದ್ರಿಂದ ಬಚಾವ್ ಆಗ್ತಾರೆ. ನಂತರ ಎಲ್ರು ಅವರ ಗಾಡಿಗಳನ್ನ ಸರಿ ಮಾಡ್ಕೊಂಡು ಡೋನಿ ಮತ್ತೆ ಕೇಟ್ಲಿನ ಕಾಪಾಡೋದಕ್ಕೆ ಅಂತ ಹೊರಡ್ತಾರೆ. ಈ ಕಡೆ ಡೋನಿ ಮತ್ತೆ ಕೇಟ್ಲಿನ್ ಇರುವಂತ ಜಾಗದಲ್ಲೆಲ್ಲ ನೀರ್ ತುಂಬ್ಕೊಂಡ್ ಬಿಟ್ಟಿರುತ್ತೆ. ಅದರಿಂದ ಅವರಿಬ್ರು ತುಂಬಾನೇ ಭಯ ಪಡ್ತಿರ್ತಾರೆ. ಸ್ವಲ್ಪ ಸಮಯದಲ್ಲೇ ಆ ಜಾಗದಲ್ಲೆಲ್ಲ ನೀರ್ ತುಂಬಿಕೊಂಡು ಇನ್ನೇನ್ ಅವ್ರುಗಳು ನೀರ್ ಒಳಗಡೆ ಮುಳುಗೋಗುವಂತ ಪರಿಸ್ಥಿತಿನಲ್ಲಿ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಗ್ಯಾರಿ, ಎಲಿಸನ್ ಮತ್ತೆ ಟ್ರೇ ಎಲ್ರು ಬಂದು ಎಲ್ಲಾ ಕಡೆ ಡೋನಿ ಮತ್ತೆ ಕ್ಯಾಟ್ಲಿನ ಹುಡುಕ್ತಿರ್ಬೇಕಾದ್ರೆ ಅವ್ರಗಳಿಗೆ ಡೋನಿ ತಂದಿದ್ದಂತಹ ಕ್ಯಾಮ್ರಾ ಸಿಕ್ಬಿಡುತ್ತೆ. ಅದನ್ನ ನೋಡಿ ಅವ್ರಗಳಿಗೆ ಡೋನಿ ಇಲ್ಲೇ ಇರಬಹುದು ಅಂತ ಕನ್ಫರ್ಮ್ ಆಗುತ್ತೆ. ಅದರಿಂದ ಅವ್ರುಗಳು ಅದೇ ಜಾಗದಲ್ಲಿ ಅವರಿಬ್ರನ್ನ ಹುಡುಕ್ತಾ ಇರ್ತಾರೆ. ಅವಾಗ ಗ್ಯಾರಿಗೆ ಡೋನಿ ಮತ್ತೆ ಕ್ಯಾಟ್ಲಿನ್ ಇರುವಂತ ಜಾಗ ಗೊತ್ತಾಗ್ಬಿಡುತ್ತೆ. ಅದರಿಂದ ಅವ್ರಗಳ ಮೇಲೆ ಬಿದ್ದಿದ್ದಂತಹ ಆಂಗಲ್ಸ್ ಗಳನ್ನ ಪಕ್ಕಕ್ಕೆ ಸರ್ಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಅವ್ರಗಳ ಕೈಲಿ ಆಗ್ತಾ ಇರೋದಿಲ್ಲ. ಅವಾಗ ಟ್ರೇ ಒಂದು ಪ್ಲಾನ್ ಮಾಡಿ ಅವನು ವ್ಯಾನ್ ಒಳಗಡೆ ಹೋಗಿ ಅದನ್ನ ಸ್ಟಾರ್ಟ್ ಮಾಡಿ ತುಂಬಾ ಜೋರಾಗಿ ಬಂದು ಆಂಗಲ್ಗೆ ಡ್ಯಾಶ್ ಹೊಡಿತಾನೆ. ಅವಾಗ ಆ ಆಂಗಲ್ ಪಕ್ಕಕ್ಕೆ ಹೋಗುತ್ತೆ. ಆದ್ರೆ ನೀರೊಳಗಡೆ ಒಂದು ಹಗ್ಗ ಡೋನಿ ಕಾಲ್ಗೆ ಸಿಗಾಕೋಗ್ಬಿಡುತ್ತೆ. ಅದರಿಂದ ಅವನ್ಗೆ ಮೇಲ್ಗಡೆ ಬರೋದಕ್ಕೆ ಆಗ್ತಾ ಇರೋದಿಲ್ಲ. ಅದರಿಂದ ಟ್ರೇ ಮತ್ತೆ ಅವನ ತಂದೆ ಇಬ್ರು ಕ್ಯಾಟ್ಲಿನ ಫಸ್ಟ್ ಮೇಲ್ಗಡೆ ಎಳ್ಕೊಂಡು ನಂತರ ಗ್ಯಾರಿ ನೀರೊಳಗಡೆ ಹಾರಿ ಅವ್ರ ಹತ್ರ ಇದ್ದಂತಹ ಚಾಕುವಿನಿಂದ ಹಗ್ಗನ ಕಟ್ ಮಾಡಿ ಡೋನಿನ ಮೇಲ್ಗಡೆ ಕರ್ಕೊಂಡ್ ಬರ್ತಾರೆ. ಆದ್ರೆ ಅಷ್ಟರಲ್ಲಿ ಡೋನಿ ತುಂಬಾ ನೀರ್ ಕುಡ್ದಿದ್ರಿಂದ ಅವನಿಗೆ ಪ್ರಜ್ಞೆ ಹೋಗಿರುತ್ತೆ. ಅವಾಗ ಗ್ಯಾರಿ ಅವನಿಗೆ CPR ಮಾಡಿ ಮತ್ತೆ ಪ್ರಜ್ಞೆ ಬರೋ ತರ ಮಾಡ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಪೆಟ್ ಕೂಡ ಬರ್ತಾನೆ. ನಂತರ ಎಲ್ರು ಅಲ್ಲಿಂದ ವಾಪಸ್ ಬರ್ತಿರ್ಬೇಕಾದ್ರೆ ಅವ್ರುಗಳಿರುವಂತ ಸ್ವಲ್ಪ ದೂರದಲ್ಲೇ ಇನ್ನೊಂದು ಬೃಹದಾಕಾರದ ಬಿರುಗಾಳಿ ಶುರುವಾಗಿದೆ ಅಂತ ನ್ಯೂಸ್ ನಲ್ಲಿ ಬರ್ತಿರುತ್ತೆ. ಅಂತ ಬಿರುಗಾಳಿ ಇದುವರೆಗೂ ಎಲ್ಲೂ ಕಾಣಿಸ್ಕೊಂಡಿರೋದಿಲ್ಲ. ಅಷ್ಟೊಂದು ದೊಡ್ಡದಾಗಿರುತ್ತೆ ಆ ಬಿರುಗಾಳಿ. ಅದು ಸಿಲ್ವರ್ಟನ್ ಹೈಸ್ಕೂಲ್ ಕಡೆನೆ ಹೋಗ್ತಾ ಇರುತ್ತೆ. ಅದರಿಂದ ಎಲ್ರು ಮೊದ್ಲು ಸ್ಕೂಲ್ ಹತ್ರ ಬಂದು ಅಲ್ಲಿದ್ದಂತಹ ಮಕ್ಕಳುಗಳನ್ನೆಲ್ಲ ಹೊರಗಡೆ ಕರ್ಕೊಂಡ್ ಬಂದು ಬೇಗ ಸ್ಕೂಲ್ ಬಸ್ ಗಳಲ್ಲಿ ಅಲ್ಲಿಂದ ದೂರ ಕಳಿಸ್ತಾ ಇರ್ತಾರೆ. ಎಲ್ರು ಸ್ಕೂಲಿಂದ ಸ್ವಲ್ಪ ದೂರ ಬಂದ್ ಕೂಡ್ಲೆ ಸುಂಟ್ರು ಗಾಳಿ ಆ ಸ್ಕೂಲ್ ಹತ್ರ ಬಂದು ಸ್ಕೂಲ್ನೆಲ್ಲ ಧ್ವಂಸ ಮಾಡ್ತಿರುತ್ತೆ. ಆ ಬಿರುಗಾಳಿಯ ಫೋರ್ಸ್ಗೆ ಎಲೆಕ್ಟ್ರಿಕ್ ಟವರ್ ಗಳೆಲ್ಲ ಕೆಳಗಡೆ ಬಿದ್ದೋಗ್ತಾ ಇರ್ತವೆ. ಅದರಲ್ಲಿ ಒಂದ್ ಟವರ್ ಅಂತೂ ರೋಡ್ ಮಧ್ಯೆನೆ ಬಿದ್ಬಿಡುತ್ತೆ. ಅದರಿಂದ ಗ್ಯಾರಿ, ಟ್ರೇ, ಎಲಿಸನ್ ಮತ್ತೆ ಕೆಲವು ಮಕ್ಕಳುಗಳಿಗೆ ಮುಂದೆ ಹೋಗೋದಕ್ಕೆ ಆಗೋದಿಲ್ಲ. ಪೆಟ್ ಕೂಡ ಅಲ್ಲೇ ಉಳ್ಕೊಂಡಿರ್ತಾನೆ. ಅದರಿಂದ ಅವರೆಲ್ಲ ಬೇರೆ ದಾರಿನಲ್ಲಿ ಅಲ್ಲಿಂದ ಹೋಗೋದಕ್ಕೆ ಅಂತ ಮತ್ತೆ ಹಿಂದೆ ಬರ್ತಾರೆ. ಆದ್ರೆ ಆ ರಸ್ತೆನಲ್ಲೂ ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ. ಅದರಿಂದ ಅವ್ರಗಳಿಗೆ ಮುಂದೆ ಹೋಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ಎಲ್ರು ಬಸ್ಸಿಂದ ಕೆಳಗಡೆ ಇಳಿದು ರಸ್ತೆ ಕೆಳಗಡೆ ರೆಡಿ ಮಾಡ್ತಿರುವಂತ ವಾಟರ್ ಪೈಪ್ ಒಳಗಡೆ ಹೋಗೋಣ ಅಂತ ಡಿಸೈಡ್ ಮಾಡಿ ಅದ್ರೊಳಗಡೆನೆ ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗಾಗ್ಲೇ ಸುಂಟ್ರು ಗಾಳಿ ಅವ್ರ ಹತ್ರನೇ ಬರ್ತಿರುತ್ತೆ. ಅದು ಅವ್ರಗಳ ಹತ್ರ ಬರೋಷ್ಟ್ರಲ್ಲಿ ಎಲ್ರು ವಾಟರ್ ಪೈಪ್ ಒಳಗಡೆ ಸೇರ್ಕೊಂಡ್ ಬಿಡ್ತಾರೆ. ಆ ಸುಂಟ್ರು ಗಾಳಿಯ ಫೋರ್ಸ್ ಹೇಗಿರುತ್ತೆ ಅಂದ್ರೆ ಫ್ಲೈಟ್ ಗಳೆಲ್ಲ ಗಾಳಿನಲ್ಲಿ ತೇಲ್ಕೊಂಡು ಆಕಾಶದಲ್ಲಿ ಹಾರಾಡ್ತಾ ಇರ್ತವೆ. ದೊಡ್ಡ ದೊಡ್ಡ ವೆಹಿಕಲ್ಸ್ ಗಳು ಕೂಡ ಗಾಳಿನಲ್ಲಿ ಹಾರೋಗ್ತಾ ಇರ್ತವೆ. ಆ ಸಮಯದಲ್ಲಿ ಒಂದು ಲಾರಿ ಹಾರ್ಕೊಂಡ್ ಬಂದು ಪೈಪ್ ಹತ್ರನೇ ಬಿದ್ದೋಗ್ಬಿಡುತ್ತೆ. ಅದನ್ನ ಪೆಟ್ ನೋಡಿ ಅವನ ಹತ್ರ ಇದ್ದಂತಹ ಇದುವರೆಗೂ ಶೂಟ್ ಮಾಡಿದಂತಹ ವಿಡಿಯೋ ಫುಟೇಜ್ ನ ಗ್ಯಾರಿ ಕೊಟ್ಟು ಅವನು ಪೈಪ್ ಇಂದ ಹೊರಗಡೆ ಬಂದು ಅವನೇ ರೆಡಿ ಮಾಡಿರುವಂತ ಜೀಪ್ ಒಳಗಡೆ ಹೋಗಿ ಅದನ್ನ ಸ್ಟಾರ್ಟ್ ಮಾಡಿ ಪೈಪ್ಗೆ ಅಡ್ಡ ತಂದು ನಿಲ್ಲಿಸ್ತಾನೆ. ಯಾಕಂದ್ರೆ ಸುಂಟ್ರು ಗಾಳಿಯ ಫೋರ್ಸ್ಗೆ ಯಾರು ಪೈಪ್ ಇಂದ ಹೊರಗಡೆ ಬರ್ದೇ ಇರ್ಲಿ ಅಂತ. ಅಷ್ಟರಲ್ಲಿ ಸುಂಟ್ರು ಗಾಳಿ ಅವ್ರ ಸುತ್ತನೆ ಸುತ್ತೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ಫೋರ್ಸ್ಗೆ ಪೆಟ್ ನ ಜೀಪ್ ಕೂಡ ಹಳ್ಳಾಡ್ತಿರುತ್ತೆ. ಅದನ್ನ ನೋಡಿ ಗ್ಯಾರಿ ಮತ್ತೆ ಎಲಿಸನ್ ಇಬ್ರು ಪೆಟ್ ನ ಜೀಪ್ ಮುಂದೆ ಇದ್ದಂತಹ ಉಕ್ನ ತೆಗೆದು ಪೈಪ್ ನ ಇನ್ನೊಂದ್ ಕಡೆ ಬಿದ್ದಿರುವಂತಹ ಲಾರಿಗೆ ಲಾಕ್ ಮಾಡ್ತಾರೆ. ಆ ಸುಂಟ್ರು ಗಾಳಿ ಎಷ್ಟೊಂದು ಬೃಹದಾಕಾರದಲ್ಲಿ ಇರುತ್ತೆ ಅಂದ್ರೆ ಅದು ಹೋದ್ ಕಡೆ ಏನು ಉಳಿತಾನೆ ಇರೋದಿಲ್ಲ. ಮರಗಳೆಲ್ಲ ಬೇರ್ ಸಮೇತ ಕಿತ್ಕೊಂಡು ಬಿದ್ದೋಗ್ತಾ ಇರ್ತವೆ. ಸ್ವಲ್ಪ ಸಮಯ ಆದ್ಮೇಲೆ ಆ ಜಾಗದಲ್ಲಿ ಬಿರುಗಾಳಿ ಸ್ವಲ್ಪ ಕಮ್ಮಿ ಆಗುತ್ತೆ. ಅದನ್ನ ನೋಡಿ ಎಲ್ರು ಸುಂಟ್ರು ಗಾಳಿ ಇಲ್ಲಿಂದ ಹೋಗಿರ್ಬಹುದು ಅಂತ ಅನ್ಕೊಳ್ತಿರ್ಬೇಕಾದ್ರೆ ಪೆಟ್ಗೆ ಗೊತ್ತಾಗುತ್ತೆ ಅವ್ರುಗಳಿರುವಂತ ಜಾಗ ಸುಂಟ್ರು ಗಾಳಿಯ ಸೆಂಟರ್ ನಲ್ಲಿದೆ. ಅದ್ರಿಂದನೇ ಬಿರುಗಾಳಿ ಅವ್ರಿರುವಂತ ಜಾಗನ ಬಿಟ್ಟು ಆ ಜಾಗ ಸುತ್ತ ತಿರುಗ್ತಾ ಇದೆ ಅಂತ. ಹಾಗಾಗಿ ಕೆಲವೇ ಸಮಯದಲ್ಲಿ
ಆಗ್ದಲೆ ಅಲ್ಲಿ ಮತ್ತೆ ಬಿರುಗಾಳಿ ಜಾಸ್ತಿ ಆಗುತ್ತೆ. ಈ ಸಲ ಮಾತ್ರ ಅದರ ಫೋರ್ಸು ಇನ್ನು ಜಾಸ್ತಿ ಇರುತ್ತೆ. ಅದರ ಫೋರ್ಸ್ಗೆ ಪೆಟ್ಟಿದ್ದಂತಹ ಜೀಪ್ ನ ಗಾರ್ಡ್ ಕಿತ್ಕೊಂಡು ಆ ಜೀಪ್ ಕೂಡ ಗಾಳಿನಲ್ಲಿ ಹಾರ್ಕೊಂಡು ಹೋಗ್ಬಿಡುತ್ತೆ. ಅದರಿಂದ ಪೈಪ್ ಒಳಗಡೆ ಇದ್ದವರೆಲ್ಲ ಚಲ್ಲಾಪಿಲಿ ಆಗ್ತಾ ಇರ್ತಾರೆ. ಪೆಟ್ನ ಜೀಪು ಸುಂಟ್ರು ಗಾಳಿಯ ಮಧ್ಯೆ ಸಿಗಾಕೊಂಡು ಗಾಳಿನಲ್ಲಿ ತೇಲ್ಕೊಂಡು ಆಕಾಶದ ಮೇಲ್ಗಡೆ ಬಂದು ಮತ್ತೆ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅದರಿಂದ ಪೆಟ್ ಸತ್ತೋಗ್ತಾನೆ. ತುಂಬಾ ಸಮಯದ ನಂತರ ಆ ಬೃಹತ್ ಆಕಾರದ ಸುಂಟ್ರು ಗಾಳಿ ಕಮ್ಮಿ ಆಗ್ತಾ ಹೋಗುತ್ತೆ. ಅದರಿಂದ ಪೈಪ್ ಒಳಗಡೆ ಇದ್ದವರೆಲ್ಲ ಸೇಫ್ ಆಗ್ತಾರೆ. ನೆಕ್ಸ್ಟ್ ಆ ಸುಂಟ್ರು ಗಾಳಿ ಹೋಗಿರುವಂತ ಜಾಗನ ನೋಡಿದ್ರೆ ಅದಕ್ ಸಿಕ್ಕಂತಹ ಮನೆಗಳನ್ನೆಲ್ಲ ಧ್ವಂಸ ಮಾಡಿರುತ್ತೆ. ಅದ್ ಹೋದ್ ಜಾಗದಲ್ಲಿ ಮರಗಳು ಕೂಡ ಇರೋದಿಲ್ಲ. ಎಷ್ಟೋ ಜನರ ಪ್ರಾಣ ಹೋಗಿರುತ್ತೆ. ಬಿಲ್ಡಿಂಗ್ ಗಳ ಮಧ್ಯದಲ್ಲಿ ಸಿಗಾಕೊಂಡಿರುವಂತ ಜನಗಳನ್ನೆಲ್ಲ ಅಲ್ಲಿನ ಸರ್ಕಾರ ರೆಸ್ಕ್ಯೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಸಿಲ್ವರ್ಟನ್ ಹೈಸ್ಕೂಲ್ ಅಂತೂ ನೆಲಸಮ ಆಗೋಗ್ಬಿಟ್ಟಿರುತ್ತೆ. ಅದೃಷ್ಟವಶಕ್ಕೆ ಡೋಂಗ್ ಮತ್ತೆ ರಿವಿಸ್ ಇಬ್ರು ಕೂಡ ಬದುಕಿರ್ತಾರೆ. ಅವ್ರ ಹತ್ರ ಇದ್ದಂತ ಕ್ಯಾಮ್ರಾಗಳಲ್ಲಿ ಎಲ್ಲ ರೆಕಾರ್ಡ್ ಆಗಿರುತ್ತೆ. ಅದರಿಂದ ಅವ್ರುಗಳು ಇನ್ಮೇಲೆ ನಮ್ಮ ಹತ್ರ ಇರುವಂತ ವಿಡಿಯೋಸ್ ಗಳಿಂದ ದುಡ್ಡೇ ದುಡ್ಡು ಅಂತ ಖುಷಿ ಪಡ್ತಾ ಇರ್ತಾರೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.